ಲಸ್ಮಕ್ ಹೋಗ್ಯಾನೋ ಆಕ್ಸಿಡೆಂಟ್ ಏನೋ ಆಯ್ತು ಅಂತಂದ್ರು. ಕಾಲ್ಗೇನೋ ಏಟಾಗೈತಿ ಅಂತ ಯಾರೋ ಮಾತಾಡ್ತಂಗಾಯ್ತು. ಹೆಂಗಾಯ್ತಪ್ಪ ಗೊತ್ತಿಲ್ವಲ್ಲ. ಆ ಯಾರು ಗೊತ್ತಾನೆ ಇಲ್ವಲ್ಲ. ಓ ಅಲ್ಲಿ ಗುಂಡಜ್ಜಿ ಬರಂಗೈತಿ. ಬರ್ಲಿ ಬರ್ಲಿ ಗುಂಡಜ್ಜಿ ಹಿಂಗೆ ಕೇಳಿರಿ ಗೊತ್ತಾಗುತ್ತೆ ಅನ್ಸುತ್ತೆ. ಬಾರ್ ಗುಂಡಜ್ಜಿ, ಗುಂಡಜ್ಜಿ ಬಾ. ಏನೇ ದುರ್ಗಮ್ಮ, ಅಲ್ಲ ನಮ್ಮ ಲಸ್ಮಕ್ಕುಗೆ ಏನೋ ಯಾವನೋನ ಬೈಕ್ ನಾನು ಗುದ್ಕೊಂಡು ಹೋಗ್ಯವನಂತೆ. ಕಾಲಿಗೇನೋ ಏಟಾಗಿ ರಕ್ತ ಬತ್ತಿತ್ತಂತೆ. ಆಸ್ಪತ್ರೆ ಕರ್ಕೊಂಡು ಹೋಗ್ಯವನಂತೆ ಸೀನಪ್ಪನು ಭಾಗ್ಯಮ್ಮನೂ. ಅಯ್ಯೋ ದೇವ್ರೆ, ಯಾವ ಆಸ್ಪತ್ರೆ ಕರ್ಕೊಂಡು ಹೋದ್ರು? ಹೆಂಗೈದೋಳೋ ಏನೋ. ನೀನೇ ನಾನು ನೋಡ್ತೀನಿ ಕರ್ಕೊಂಡು ಹೋಗ್ಬೇಕಾರೆ. ನಾನು ಮಾತಾಗಿರ್ಲಿಲ್ಲ, ಎಲ್ಲ ಹೋಗಿದ್ದೆ. ಇವಾಗ ಬಂದಾಗ ಯಾರೋ ಹಂಗಂದ್ರು, ನಮ್ಮ ಹುಡುಗೇನೋ ಹಂಗಂತು ನಮ್ಮ ಮಂಜ. ಪ್ಲಸ್ ಮತ್ತಿಗೆ ಆಕ್ಸಿಡೆಂಟ್ ಆಗೈತೆ ಕಣಜ್ಜಿ, ಆಸ್ಪತ್ರೆಗೆ ಕರ್ಕೊಂಡೋದ್ರು ಗಾಡಿಗೆ ಅಂತಂತು. ಅದಕ್ಕೆ ನಾನು ಬಂದೆ, ಓಡಾಡಿ ಬಂದೆ. ಅಯ್ಯೋ ದೇವ್ರಿ, ಏನಾಯ್ತೋ ಏನೋ ಲಸ್ಮಕ್ಕುಗೆ. ಹಿಂಗಾಗ್ಬಾರ್ದಾಗಿತ್ತು ಬಿಡಮ್ಮ. ಓಕ ಗುಂಡಜ್ಜಿ, ಪಾಪ ಲಸ್ಮಕ್ಕ ಹೆಂಗೋ ಮೆಂಬರ್ ಆಗಿ ಒಳ್ಳೊಳ್ಳೆ ಕೆಲಸ ಮಾಡೋಳು, ಅವಳಿಗೆ ಹಿಂಗಾಗಿತ್ತಲ್ಲ. ಅಯ್ಯೋ ಅದು ಹೆಂಗೆ ನಡ್ಕೊಂಡು ಹೋಗ್ತಿದ್ರು ಅವನು. ಅವನ ಅದು ಹೆಂಗೆ ಬೈಕ್ ನಾನು ಅದು ಹೆಂಗೆ ಗಾಡಿ ಓಡಿಸಿದ್ದ, ಅವ್ನು ಓಡ್ಸಕ್ಕೆ ಬತ್ತಿತ್ತೋ ಇಲ್ವೋ? ಕಣೆ ಅವನು ಯಾವನ್ ನನ್ನ ಮಗ ಬೈಕ್ ಬಿಡ್ಕೊಂಡು ಹೋದಾನು ನನ್ನ ಕೈ ಸಿಗ್ಬೇಕು. ಏನಿಲ್ಲ, ಕಪ್ಪಳಕ್ಕೆ ಹೊಡಿತೀನಿ ಅವನಿಗೆ. ಕಣ್ಣು ಎತ್ಲಾಗ ಇಕ್ಕೊಂಡು ಓಡಿಸ್ತಾರೋ ಏನೋ. ಅಲ್ಲ ಆರನ್ ಪಾರನ್ ಇರ್ತಾವಲ್ಲ, ಹೊಡಿಬೇಕು ತಾನೆ. ಏನೋ ಹಳ್ಳಿ ರಸ್ತೆ ಯಾವ ಗಾಡಿ ಪಾಡಿ ಬರಲ್ಲ ಅಂತ ಎಲ್ಲನ ಮಾತಾಡ್ಕೊಂಡು ಹೋಗ್ತಿದ್ರೋ ಏನೋ ಇಬ್ರು. ಅವನು ಯಾವನ ಬಂದು ಇಕ್ಕೆ ಅವನಿ ಹೋಗತ್ತ. ಎಂತ ಕೆಲಸ ಐತೆ? ಅರೆ ಗುಂಡನ ಅಕ್ಕ, ಯಾಕೆ ಹೆಂಗೆ ಆಯ್ತು? ಯಾಕೆ ಈ ತರ ಬೈಕೋತಾ ಇದ್ದೀರಾ ಯಾರಿಗೋ? ಅಯ್ಯೋ ನಿನಗೆ ಗೊತ್ತಿಲ್ವೇನೆ ಬಾನು, ಲಸ್ಮಕ್ಕುಗೆ ಯಾವ್ದ ಗಾಡಿಗೆ ಗುದ್ಕೊಂಡೋಗ್ಯಾನ ಯಾವನ. ಕಾಲೇನೋ ಏಟಾಗೈತಂತೆ, ಆಸ್ಪತ್ರೆ ಕರ್ಕೊಂಡೋಗ್ಯಾರೆ ಭಾಗ್ಯಮ್ಮನೂ ಸೀನಪ್ಪನೂ. ಗೊತ್ತಿಲ್ವೇ ನಿನ್ಗೆ? ಇಲ್ಲ ಗುಂಡದಕ್ಕ, ನಮ್ದು ಏನೋ ಬಟ್ಟೆ ತರ್ಲಿಕ್ಕೆ ನಮ್ದು ಯಜಮಾನ್ರ ಜೊತೆ ನಮ್ದು ಹೋಗಿದ್ವಿ ಟೌನ್ಗೆ. ಈಗ ತಾನೇ ಬಂದ್ವಿ. ನಿಮ್ದು ನೋಡಿದ್ರೆ ಈ ತರ ಹೇಳ್ತಾ ಇದ್ದೀರಾ. ಎಲ್ಲಿ ಆಕ್ಸಿಡೆಂಟ್ ಆಗಿರೋದು? ಅದೇ ಕಣೆ, ಅಲ್ಲಿ ನಮ್ಮೂರು ಹೊರಗೆ ರಸ್ತೆ ಇಲ್ವೇ, ಒಂದೀಟು ಊರು ಬಿಟ್ಟು ಮುಂದೆ ಅಲ್ಲೆಲ್ಲನ ದನಪನ ಕಟ್ಟಾಕ್ತಾರಲ್ಲ ಆ ಕಡೆಗೆ, ಅಲ್ಲಿ. ಏನ್ಗೆ ಆಗಿದೆ ಲಕ್ಷ್ಮಿ ಅಕ್ಕಗೆ? ಜೀವಕ್ಕೆ ಏನು ಅಪಾಯಗೆ ಆಗಿಲ್ಲ ತಾನೆ? ಹುಷಾರಾಗಿ ಇದ್ದಾರಾ? ಯಾರ್ಯಾರು ಜೊತೆಗೆ ಹೋಗಿದ್ರಂತೆ? ಕಣೆ, ಭಾಗ್ಯಮ್ಮನೂ ಲಕ್ಷ್ಮಕ್ಕನು ಇಬ್ರು ಜೊತೆಗೆ ಹೋಗ್ತಿದ್ರಂತೇನೋ. ಹೊಲ್ದಕ್ಕೇನೋ ಬುತ್ತಿ ಪತ್ತಿನೋ ಯಾತ ತಗೊಂಡು ಅವಾಗ ಯಾವನ ಗಾಡಿಯೇನೋ ಬಂದು ಗುದ್ದಿರೋದು. ಹಂಗೇನು ಓಡ್ಸಕ್ ಬತ್ತಿತ್ತೋ ಇಲ್ವೋ ಗೊತ್ತಿಲ್ಲ ಒಂದೂನು. ಒಟ್ಟಿನಲ್ಲಿ ಸೀನಣ್ಣಯ್ಯನು ಭಾಗ್ಯಮ್ಮನೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯವ್ರಂತೆ. ಯಾವ ಆಸ್ಪತ್ರೆ ಕರ್ಕೊಂಡು ಹೋಗ್ಯವ್ರೆ ಏನು ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಹೋಗಿ ನೋಡ್ಕೊಂಡಾದ್ರೂ ಬರ್ಬೋದಾಗಿತ್ತು. ಹೌದು ಗುಣದ ಅಕ್ಕ, ಬನ್ನಿ ನಮ್ದು ಹೋಗಿ ನೋಡ್ಕೊಂಡು ಬರೋಣ. ಹೇಗಿದಾರೋ ಏನೋ ಲಕ್ಷ್ಮಿ ಅಕ್ಕ. ಪಾಪ ರಕ್ತಗೆ ಬರ್ತಿತ್ತಂತ ಅಥವಾ ಏನು ಸುಮ್ಮನೆ ಕಾಲಿಗೆ ಪೆಟ್ಟಾಗಿದೆಯೋ ಏನೋ, ಜಾಸ್ತಿ ನೋವಿಗೆ ಏನಾದರೂ ಆಗಿದೆಯಂತ ಗುಣದ ಅಕ್ಕ. ಏನಾಗೈತೋ ಏನೋ, ಯಾರಿಗೆ ಗೊತ್ತೇ ಬಾನು. ನಾನೇನು ನೋಡಿದ್ದೀನಿ ನಮ್ಮ ಹುಡುಗಂಗಂತೂ. ಅದಕ್ಕೆ ಬಂದೆ ತಿರ್ಗಾ. ಅವ ಯಾರೋ ಹಂಗಂದ್ರು, ಯಾರೋ ಸಣ್ಣಿ ಏನಪ್ಪ, ಸಣ್ಣಿ ಸಿಕ್ಕಿದ್ಲು. ಸಣ್ಣಿ ಗಂಡ ಏನೋ ನೋಡಿದ್ನಂತ. ಯಪ್ಪ ಏನೋ ರಕ್ತ ಬತ್ತಿತ್ತಂತೆ, ಲಸ್ಮಕ್ಕುಗೆ ಪ್ರಜ್ಞೆ ಬೇರೆ ತಪ್ಪಿತ್ತಂತೆ. ಎಚ್ಚರ ಇರ್ಲಿಲ್ವಂತೆ. ಅದಕ್ಕೆ ಏನಾಗೈತೋ ಏನೋ ಅಂತ ಬೈವದಂಗೆ ಆಗ್ತೈತೆ ಕಣೆ ಬಾನು. ಯಾವ ಆಸ್ಪತ್ರೆಗೆ ಕರ್ಕೊಂಡೋಗ್ಯಾರೋ ಏನೋ, ಹೋಗಿ ನೋಡ್ಕೊಳ್ಳೋಣ ಬರ್ಬೋದಾಗಿತ್ತು. ಅಯ್ಯೋ ಏನು ಮಾಡೋದೋ ಏನೋ. ನೋಡೋಣ ಹಿರಿ ಗುಣದ ಅಕ್ಕ, ಯಾರಾದರೂ ಬರ್ತಾರೆ ಅನ್ಸುತ್ತೆ. ನೋಡೋಣ ಯಾವುದೋ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ ಅಂತ. ಎಷ್ಟೊತ್ತಾಯ್ತು ಆಕ್ಸಿಡೆಂಟ್ಗೆ ಆಗಿ? 1 ಗಂಟೆ ಆಯ್ತು. ಬಸ್ ಬೇರೆ ಯಾವೂ ಇರ್ಲಿಲ್ವಲ್ಲ. ನಮ್ಮೂರಾಗ ಬೇರೆ ಆಟ ಪಾಠ ಯಾತ್ರವೂ ಸಿಗಲ್ಲ. ಅದಕ್ಕೇನೆ ಎತ್ತಿನ ಗಾಡಿಗೆ, ಅದೇ ಕಿಟ್ಟಣ್ಣ ನಿಂಗಮ್ಮ ಗಂಡ ಅವ್ರದಿತ್ತಲ್ಲ ಎತ್ತಿನ ಗಾಡಿ, ಅದ್ರಾಗೇನೆ ಹಾಕೊಂಡು ಹೋದ್ರಂತೆ. ಏನ್ರೇ ಬಾನು, ದುರ್ಗಮ್ಮ, ಏನ್ ಹಿಂಗ್ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಯಾರಾದ್ರೂ ಹೋಗ್ಬಿಟ್ರೋ ಹೆಂಗೆ? ಏನ್ ಕಳ ಮುಂದೆ ಅಕ್ಕ ಈ ತರಾಗೆ ಮಾತಾಡ್ತಾ ಇದ್ದೀರಾ? ಯಾರಾದ್ರೂ ಹೋಗ್ಬಿಟ್ರ ಅಂತ? ಯಾಕೆ ಹೋಗ್ಬೇಕಾಗಿತ್ತಾ? ಹಂಗಲ್ಲ ಕಣೆ ಹೇಳಿದ್ದು. ನೀವು ಇಷ್ಟೊಂದು ಏನೋ ಕಳ್ಕೊಂಡಿರೋ ಥರ ಮಾತಾಡ್ತಿದ್ರಲ್ಲ, ಅದಕ್ಕೆ ಯಾರನ್ನ ಹೋಗ್ಬಿಟ್ರೇನೋ ಅಂತ ಅನ್ಕಂಡೆ. ಏನಾಯ್ತು? ಏನಾಯ್ತು ಗುಂಡಜ್ಜಿ, ಯಾಕೋ ಬೇಜಾರಲ್ಲಿದ್ದೀಯಾ? ಅದು ಕಳಮರೆ ಲಸ್ಮಕ್ಕ ಹೋಗ್ಬಿಟ್ಲಾ? ಯಾವಾಗ, ಎಲ್ಲಿ, ಹೆಂಗೆ? ಹೆಂಗ್ ಹೋಗ್ಬಿಟ್ಲೆ? ಅಯ್ಯೋ, ಇಷ್ಟು ಬೇಗ ಹೋಗ್ತಾಳೆ ಅಂತ ನಾನು ಅಂದ್ಕೊಂಡೆ ಇರ್ಲಿಲ್ವಲ್ಲೇ ಅವಳನ್ನ. ಹೋಗ್ಲಿ ಬಿಡತ್ತ, ಪಾಪ ಅವಳ ವಯಸ್ಸು ಇಷ್ಟೇ ಇತ್ತು ಅಂತ ಕಾಣಿಸುತ್ತೆ. ಓದ್ಲು ಅತ್ತ, ಇರೋ ವರ್ಷದಿನಾದ್ರೂ ಮೆರ್ದೇ ಓದ್ಲು ಬಿಡು. ಅಯ್ಯೋ ಓದ್ಲಾ ಪಾಪ, ಅಯ್ಯೋ ಅನ್ಸುತ್ತೆ. ಇಷ್ಟು ಚಿಕ್ಕ ವಯಸ್ಸಿಗೆನೆ ಇಂಥ ಸಾವು ಬರಬಾರ್ದಾಗಿತ್ತು ಅಲ್ವೇನೆ ಬಾನು? ನಿನ್ ಫ್ರೆಂಡಿಗೆ ಪಾಪ ನಿಮ್ಗೆಲ್ಲನ ತುಂಬಾ ದುಃಖ ಆಗ್ತಿದೆ ಅನ್ಸುತ್ತೆ. ಏನು ಮಾಡಕ್ಕಾಗಲ್ಲ, ಸಹಿಸ್ಕೋಬೇಕು. ಇಷ್ಟು ದಿನ ಹೆಂಗೋ ಜೊತೆಗಿದ್ರಿ, ಅವಳಿಂದ ಓಡಾಡ್ತಿದ್ರಿ. ಇನ್ಮೇಲೆ ಪಾಪ ಯಾರಿಂದ ಓಡಾಡ್ತೀರಾ ನೀವೆಲ್ಲನ? ಅಲ್ವೇ? ನಿಮ್ಗೆಲ್ಲನ ಅದು ಇದು ಅಂತ ಹೇಳ್ಕೊಡಾಳ ಯಾರು? ನಾನು ನ್ಯಾಯಸ್ಥಿ ಅಂತ ಎಲ್ಲರಿಗೂ ನ್ಯಾಯ ಕೊಡ್ತೀನಿ ಅಂತ ಹೋಗೋರು ಯಾರು ಇನ್ಮೇಲೆ? ಅಯ್ಯೋ, ನಮ್ಮೂರು ಎಂತ ಒಳ್ಳೆ ವ್ಯಕ್ತಿನ ಕಳ್ಕೊಂಡ್ಬಿಡ್ತೆ ಬಾನು. ಛೇ,
ನನಗೂ ತುಂಬಾ ಬೇಜಾರಾಗ್ತಿದೆ ಕಣಬಾನು. ಲಸ್ಮಕ್ಕುಗೆ ಹಿಂಗಾಗಿದ್ದು ಹಿಂಗೆ ಆಗ್ಬಾರ್ದಾಗಿತ್ತು ಬಿಡು. ಇಷ್ಟು ಬೇಗ ಹಿಂಗೆ ಇಂಥ ಸಾವು ಬರಬಾರ್ದಾಗಿತ್ತು ಪಾಪ. ಏನ್ ಹೇಳ್ತಾ ಇದ್ದೀರಾ ಮೋರೆ? ಲಸ್ಮಕ್ಕ ಸತ್ತೋಗ್ಬಿಟ್ಲಾ? ಏನ್ ಗುಂಡಜ್ಜಿ ಸತ್ತೋದ್ಲಾ? ಏನಮ್ಮ ಇವ್ರೇ ಮಾತಾಡ್ತಾ ಇದ್ದಾರೆ, ಲಸ್ಮಕ್ಕ ಹೋಗ್ಬಿಟ್ಲು ಅಂತಾನ. ಏನ್ ಗುಂಡಜ್ಜಿ ಹೋಗ್ಬಿಟ್ಲೇನು? ಏ ಕಾಳಮ್ಮ, ನಿನ್ಗೇನ್ ಬುದ್ಧಿಗಿದ್ದೆ ಐತೋ ಇಲ್ವೋ? ಯಾಕೆ ಸಲ ಬದುಕಿರೋರ್ನ ಯಾಕೆ ನೀನೇ ಸಾಯಿಸ್ತಾ ಇದ್ಯಾ? ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ಇನ್ನೊಬ್ರು ಸಾವನ್ನ ಯಾವತ್ತೂ ಬಯಸಬಾರ್ದು ಗೊತ್ತಾ? ಅಯ್ಯೋ, ನಾನೆಲ್ಲಿ ಸಾವು ಬಯಸ್ತಾ ಇದ್ದೀನಿ? ನೀವೇ ತಾನೇ ಮಾತಾಡ್ತಾ ಇದ್ರಿ ಇಷ್ಟೊತ್ತುನು ಲಸ್ಮಕ್ಕ ಹೋಗ್ಬಿಟ್ಲು ಅಂತಾನ. ದುರ್ಗಮ್ಮ ಹೇಳಿಡಲ್ಲ, ಅವಳೆಲ್ಲೇ ಸತ್ತೋದ್ಲು ಅಂತ ಹೇಳಿದ್ಲು. ಅವಳು ಹೇಳೋದಕ್ಕೂ ಮುಂಚೆಲೇನೆ ನೀನೇ ಬಡ್ಕೊಂತ ಇದೆಯಲ್ಲ ಒಂದೇ ಸಮಕ್ಕೆ ಲಸ್ಮಕ್ಕ ಹೋಗ್ಬಿಟ್ಲು ಅಂತಾನ. ಪೂರ್ತಿ ಹೇಳೋವರ್ಗು ಸಮಾಧಾನದಿಂದ ಕೇಳು. ಅಥವಾ ಏನಾದ್ರೂ ಆಳೆ ಗೊತ್ತೇನೋ ಲಸ್ಮಕ್ಕುಗೆ ಆಕ್ಸಿಡೆಂಟ್ ಆಗಿರೋದು, ಆಸ್ಪತ್ರೆಗೆ ಹೋಗಿರೋದು ಗೊತ್ತೇನೋ, ಅದಕ್ಕೆ ಹಿಂಗ್ ಬಡ್ಕೊಂತ ಇದೆಯಾ ಅನ್ಸುತ್ತೆ ಅಲ್ವೇ? ಅಯ್ಯೋ ಗುಂಡಜ್ಜಿ, ಲಸ್ಮಕ್ಕುಗೆ ಆಕ್ಸಿಡೆಂಟ್ ಆಯ್ತಾ? ನಾನೆಲ್ಲ ಸತ್ತೇ ಹೋಗ್ಬಿಟ್ಲೇನೋ ಆಕ್ಸಿಡೆಂಟ್ನಾಗೆ. ಅದಕ್ಕೆ ನೀವೆಲ್ಲರೂ ಇಷ್ಟೊಂದು ಗಂಭೀರವಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ. ಪಾಪ ಬೇಜಾರು ಮಾಡ್ಕೊಂಡು ಹೋಗಿರ್ಬೇಕೇನೋ ಅಂತ ಅನ್ಕೊಂಡೆ. ಹಂಗಾರೆ ಇನ್ನೂ ಹೋಗಿಲ್ವೇನು ಲಸ್ಮಕ್ಕ? ಅರೇ ಕಾಳಮುಂದ ಹಕ್ಕ, ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ನಿಮ್ದು ಏನೋ ಆಸೆ ಇದೆ ನಿಮ್ದು? ಲಕ್ಷ್ಮಿ ಹಕ್ಕ ಸಾಯ್ಬೇಕು ಅಂತ ಆಸೆ ಪಡ್ತೀರಾ ನಿಮ್ದು? ಸುಮ್ಮನೆ ಇರ್ಲಿಕ್ಕೆ ಆಗಲ್ವಾ? ಲಕ್ಷ್ಮಿ ಹಕ್ಕಗೆ ಏನೂ ಹಾಗೆ ಇಲ್ಲ. ಏನೋ ಸ್ವಲ್ಪ ಕಾಲ್ಗೆ ಹೇಟ್ ಆಗಿದೆ ಅಷ್ಟೇ. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ಗೆ ಆಗಿದ್ದಾರೆ, ಬರ್ತಾರೆ ಇನ್ನು ಸ್ವಲ್ಪ ದಿನ ಆದ್ಮೇಲೆ. ಓ ಹೌದಾ, ನಾನೆಲ್ಲ ಹೋಗಿ ಬಿಟ್ಲೇನೋ ಅನ್ಕೊಂಡೆ. ಬಿಡು ಹೋಗ್ಲಿ. ಹೌದಾ, ಏನು ಮೊರೆ ಆಕ್ಸಿಡೆಂಟ್ ಲಸ್ಮಕ್ಕುಗೆ? ಏನೇ ಬಾನು ಅಲ್ಲ, ಇಷ್ಟೆಲ್ಲ ಮೆರೆದಾಡ್ತಿದ್ಲು ಊರಾಗೆ, ಮೆಂಬರ್ ಆಗಿದ್ಲು ಅಲ್ಲ, ರಸ್ತೆಗೆ ನೋಡ್ಕೊಂಡು ಓಡಾಡ್ಬೇಕು ಎಂಬುದು ಗೊತ್ತಾಗ್ಲಿಲ್ವಾ ಅವಳಿಗೆ? ಅಥವಾ ಬುದ್ಧಿ ಇಲ್ವಾ? ಯಾಕೆ ಸಾಕಮ್ಮ, ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ನೀನ್ ನೋಡಿದ್ದ ಬುದ್ಧಿ ಇಲ್ವಾ ಅಂತೆ? ನಿನಗ್ ಬುದ್ಧಿ ಇಲ್ಲ. ಅವನು ಯಾವನ ಬೈಕ್ ನಾನು ಅದು ಎತ್ಲಾಕೊಂಡು ಬಿಡ್ಕೊಂಡು ಓಡಿಸ್ತಿದ್ನೋ ಏನೋ, ಅವನೇನೆ ಆಕ್ಸಿಡೆಂಟ್ ಮಾಡಿ ತಪ್ಪಿಸ್ಕೊಂಡು ಹೋಗ್ಯವನೆ. ಸುಮ್ಮನೆ ಹೋಗು. ಹೋಗ್ತೀನಿ ಬಿಡ್ರಿ, ಯಾಕಂಗ ಆಡ್ತೀರಾ? ಏನೋ ನಾನು ಹಿಂಗ ಆಗ್ಬಾರ್ದಾಗಿತ್ತು ಅಂತ ಹೇಳಿದೆ. ಪಾಪ ಅಮ್ಮವ್ರಿಗೂ ಪಾಪ ಬೇಜಾರಾಗತ್ತೆ ಲಸ್ಮಕ್ಕುಗೆ ಆಕ್ಸಿಡೆಂಟ್ ಆಗಿರೋದಕ್ಕೆ. ಹ್ಞೂ ಕಣೆ ಸಾಕಮ್ಮ, ನಮ್ಮೂರಾಗೆ ಪಾಪ ಲಸ್ಮಕ್ಕ ಏನ್ ನ್ಯಾಯಸ್ತಿ, ಏನಿದು, ಏನು ಕೆಲಸ ಮಾಡ್ತಿದ್ಲು, ಮೆಂಬರ್ ಬೇರೆ ಆಗಿದ್ಲು. ದೊಡ್ಡದಾಗಿ ದೊಡ್ಡ ಮನಸ್ಸಿ ತರ ಎಲ್ಲದಕ್ಕೂ ಮೂಗ್ ತುರಿಸ್ಕೊಂಡು ಹೋಗ್ತಿದ್ಲು. ಅಂತೊಳಗೆ ಹಿಂಗ ಆಯ್ತಲ್ಲ ಅಂತ ನನಗೂ ತುಂಬಾ ಬೇಜಾರಾಗ್ತಿದೆ ಪಾಪ. ಆದಷ್ಟು ಬೇಗ ಹುಷಾರು ಹಾಗೆ ಬರ್ಲಿ ಅಲ್ವೇನೆ ಸಾಕಮ್ಮ? ಹೌದು ಅಮ್ಮರೇ, ಬತ್ತಾಳೆ ಹುಷಾರಾಗಿ ಜಲ್ದಿ ಬತ್ತಾಳೆ. ಬಾನು ಗುಂಡಜ್ಜಿ ಏನು ಯೋಚನೆ ಮಾಡ್ಬೇಡ್ರಿ, ಜಲ್ದಿ ಬತ್ತಾಳೆ ನಿಮ್ ಲಸ್ಮಕ್ಕ. ಬಾರೆ ಸಾಕಮ್ಮ, ಹೋಗೋಣ. ಹೋಗೋಣ. ಏನ್ ಲಸ್ಮಕ್ಕ ನೋಡ್ಕೊಂಬರಕ್ಕೆ ಆಸ್ಪತ್ರೆಗೆ ಹೋಗ್ತೀರಾ ಅಮ್ಮೋರೆ? ಅಯ್ಯೋ ಅಯ್ಯೋ ಅಯ್ಯೋ, ನೀವು ಎಂತ ಕರುಣಮಯ್ಯ ಅಮ್ಮೋರೆ. ನಿಮ್ಗೆ ಎಷ್ಟೆಲ್ಲ ಅವಮಾನ ಮಾಡಿದ್ರು ನೀವು ಅವಳು ನೋಡ್ಕೊಂಬರಕ್ಕೆ ಆಸ್ಪತ್ರೆಗೆ ಹೋಗ್ತೀರಾ? ಅಯ್ಯೋ ಸಾಕಮ್ಮ, ಆಸ್ಪತ್ರೆಗಲ್ವೇ ಹೊಲ್ದಕ್ಕೆ. ಅವಳನ್ನ ಯಾಕೆ ನೋಡಕ್ ಹೋಗೋಣ ನಾವು? ಹೇಳು, ನಮ್ಗೇನ್ ಮಾಡಕ್ ಕೆಲಸ ಇಲ್ವಾ? ನಡಿ ಹೊಲ್ತಕ್ ಹೋಗೋಣ. ಹೊಲ್ತಾಗೆ ಒಂದ್ ಸ್ವಲ್ಪ ಕೂಲಿಯರ್ ಬಂದೇವಂತೆ, ಎಷ್ಟು ಜನ ಬಂದಾರ ಅಂತ ನೋಡ್ಕೆ ಬರ್ಬೇಕು. ನಮ್ಮ ಅಯ್ಯಪ್ಪನೂ ಏನೋ ಕೆಲ್ಸದ ಮೇಲೆ ಯಾವ್ದೋ ಇವರು ಶಂಕರಪ್ಪರ ಹೊಲ್ದಕ್ ಹೋಗೈತಂತೆ. ಅದಕ್ಕೆ ಹೇಳಿ ಕಳ್ಸಿತ್ತು ನಮ್ಮ ರಾಜನ್ ಕೈಲಿ, ಅಮ್ಮನ ಕಳ್ಸು ಹೊಲ್ತಾಕೆ ಅಂತಾನ. ಅದಕ್ಕೆ ಹೋಗ್ತಾ ಇದ್ದೀನಿ. ಬಾ ಹೋಗೋಣ. ನನ್ನ ಜೊತೆಗೆ ಯಾರು ಇಲ್ಲ, ನನಗೂ ಬೇಜಾರು. ಸರಿ ನಡೀರಿ ಅಮ್ಮರೇ, ಬರ್ತೀನಿ. ಎಷ್ಟು ಸೊಕ್ಕಿರ್ಬೇಕು ಇವರಿಬ್ರಿಗೂ. ನೋಡ್ದ ಲಸ್ಮಕ್ಕುಗೆ ಹಿಂಗಾಗಿರೋದಕ್ಕೆ ಇವರಿಬ್ರಿಗೂ ಖುಷಿ. ಎಂತ ಚೆನ್ನಾಗೇ ಇದ್ದಾರೆ ನೋಡು ಇವ್ರದ್ದು ಇಬ್ರು. ಯಾರಿಗಾದ್ರೂ ಏನಾದ್ರೂ ನೋವಾಗಿದೆ ಅಂತಂದ್ರೆ ಖುಷಿ ಪಡ್ತಾರೆ. ಅದು ಲಕ್ಷ್ಮಿ ಹಕ್ಕಗೆ ಆಗಿರೋದಕ್ಕೆ ಇವ್ರದ್ದು ಇಬ್ರಿಗೂ ಖುಷಿಗೆ ಆಗಿದೆ ಗುಂಡದ ಹಕ್ಕ. ಅದಕ್ಕೆ ಈ ತರ ಎಲ್ಲ ಮಾತಾಡ್ಬಿಟ್ಟು ಹೋಗ್ತಿದ್ದಾರೆ. ಬನ್ನಿ ನಾವು ಹೋಗಿ ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡ್ ಬರೋಣ ಬೇಗ. ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾರೆ ಅನ್ಸುತ್ತೆ. ನಮ್ದು ಮನೆ ಹತ್ರ ಹೋಗಿ ನಮ್ದು ಯಜಮಾನರಿಗೆ ಹೇಳ್ಬಿಟ್ಟು ದುಡ್ಡು ತಗೊಂಡ್ ಬರ್ತೀನಿ. ನಿಮ್ದು ಮನೆ ಹತ್ರ ಹೋಗಿ ಬೇಗ ಬನ್ನಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತೀನಿ. ಸರಿ ಕಣೆ ಬನು, ಹೋಗು. ನಾನು ಒಂದಿಟ್ಟು ದುಡ್ಡು ತಕೊಂಡು ಬರ್ತೀನಿ ಮಾತಕ್ಕೆ ಹೋಗಿ. ಹೋಗೋಣ ನಡಿ. ಛೇ, ಈ ಕಾಳಮ್ಮ ಮತ್ತೆ ಈ ಸಾಕಮ್ಮ ಹೆಂಗ್ ಮಾತಾಡ್ತಾರೆ ನೋಡು. ಲಸ್ಮಕ್ಕ ಏನಾದ್ರು ಸತ್ತೋಗಿದ್ರೆ ಇವ್ರೇನು ಹಬ್ಬನೇ ಮಾಡ್ತಿದ್ರೋ ಏನೋ, ಅಷ್ಟೊಂದು ಖುಷಿ ಪಡ್ತಾರೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.